ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ಸಿನಿಮಾ ದುನಿಯಾದ ಎಲ್ಲ ಅದ್ಭುತ ವಿಚಾರವನ್ನ ತೆರೆದಿಡೋಕೆ ನಾನಿದ್ದೀನಿ ಇವತ್ತು ನಿಮ್ ಜೊತೆ. ಎಸ್, ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆದಂತಹ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಚರ್ಚೆಯನ್ನ ಉಟ್ಟಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ದೊಡ್ಡ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಯಶ್ ಅವರ ಒಂದು ವಿಶೇಷವಾದಂತಹ ದೃಶ್ಯ. ಹೌದು, ಆಗಸ್ಟ್ 8ರಂದು ಬಿಡುಗಡೆಯಾದಂತಹ ಸುಮಾರು 4 ನಿಮಿಷಗಳ ಟಾಕ್ಸಿಕ್ ಟ್ರೈಲರ್ ಹಾಲಿವುಡ್ ಮಟ್ಟದ ಮೇಕಿಂಗ್, ಅದೇ ರೀತಿಯಾಗಿ ಸ್ಟೈಲಿಶ್ ವಿಜುವಲ್ಸ್ ಹಾಗೂ ಆಕ್ಷನ್ ದೃಶ್ಯಗಳಿಂದ ಬಹಳ ಗಮನವನ್ನ ಸೆಳೀತಾ ಇದೆ. ಈ ಹಿಂದೆ ಬಿಡುಗಡೆ ಆಗಿದಂತಹ ಸಾಂಗ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರೋಮೋ, ಅದೇ ರೀತಿಯಾಗಿ ರೊಮ್ಯಾಂಟಿಕ್ ಹಾಗೂ ಹಸಿಬಿಸಿ ದೃಶ್ಯಗಳಿಂದ ಸುದ್ದಿಯಾಗಿತ್ತು. ಬರೀ ಹಸಿಬಿಸಿ ಅಷ್ಟೇ ಅಲ್ಲ, ಹಲ್ಚಲ್ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದಷ್ಟು ದೃಶ್ಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದರೆ ಇದೀಗ ಹೊಸ ಟ್ರೈಲರ್ ಯಶ್ ಅವರ ಮಾಸ್ ಅವತಾರ ಮತ್ತು ಆಕ್ಷನ್ ಜಗತ್ತಿನ ಮತ್ತೊಂದು ಮುಖವನ್ನ ಇದೀಗ ತೆರೆದಿಟ್ಟಿದೆ ಅಂತಾನೆ ಹೇಳ್ಬೋದು. ಆದರೆ ಟ್ರೈಲರ್ನಲ್ಲಿ ಇರುವಂತಹ ಒಂದು ದೃಶ್ಯ ಮಾತ್ರ ಈಗ ಎಲ್ಲರ ಗಮನವನ್ನ ಸೆಳೀತಾ ಇದೆ. ನಟಿ ರುಕ್ಮಿಣಿ ವಸಂತ ಎದುರು ಯಶ್ ಯಾವುದೇ ಬಟ್ಟೆ ಇಲ್ಲದೆ ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ ಅನ್ನ ಇಟ್ಕೊಂಡು ನಿಂತಿರುವಂತಹ ದೃಶ್ಯ ಇದೀಗ ಟ್ರೈಲರ್ನಲ್ಲಿ ಕಾಣಿಸ್ಕೊಂಡಿತ್ತು. ಈ ವೇಳೆ ರುಕ್ಮಿಣಿ ಪಾತ್ರ ನಾಗರಿಕವಾಗಿ ಮಾತನಾಡೋಣ ಎಂಬಂತಹ ಉದ್ದೇಶದಿಂದ ಬಂದೆ ಅಂತ ಹೇಳಿರ್ತಾರೆ. ಅದಕ್ಕೆ ಯಶ್, ನಾನು ನಾಗರಿಕನ ತರ ಕಾಣ್ತಾ ಇದ್ದೀನಾ ಎಂಬುವಂತಹ ಪ್ರಶ್ನೆಯನ್ನ ಮಾಡಿರ್ತಾರೆ. ಇನ್ನು ಇದೇ ಟ್ರೈಲರ್ನಲ್ಲಿ ಕೇವಲ 1 ಸೆಕೆಂಡ್ನಷ್ಟು ಕಾಣಿಸಿಕೊಳ್ಳುವಂತಹ ಈ ದೃಶ್ಯವೇ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಕೆಲವರು ಯಶ್ ಅವರ ಹೊಸ ಅವತಾರವನ್ನ ಮತ್ತು ಫಿಸಿಕ್ಸ್ ಅನ್ನ ಮೆಚ್ಚಿಕೊಂಡಿದ್ದಾರೆ. ಇನ್ನು ಕೆಲವರು ರುಕ್ಮಿಣಿ ವಸಂತ ಪಾತ್ರದ ಮುಂದಿನ ಸ್ಥಿತಿಯನ್ನ ಯಾವ ರೀತಿ ಇರ್ಬೋದು ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ರುಕ್ಮಿಣಿಗೆ ಏನು ಮಾಡಬೇಡ ರಾಯ ಎಂಬುವಂತಹ ರೀತಿಯೂ ಸಹ ಇದೀಗ ಕಮೆಂಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಇನ್ನು ಈ ಒಂದಷ್ಟು ನೆಟ್ಟಿಗರಿರ್ಬೋದು, ಅವರೆಲ್ಲವೂ ಸಹ ಈ ದೃಶ್ಯವನ್ನ ರಣಬೀರ್ ಕಪೂರ್ ಅಭಿನಯದ ಅನಿಮಲ್ ಸಿನಿಮಾದ ಬೆತ್ತಲೆ ದೃಶ್ಯದೊಂದಿಗೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಟಾಕ್ಸಿಕ್ ದೃಶ್ಯವು ಅನಿಮಲ್ ಅನ್ನ ನೆನಪಿಸ್ತಾ ಇದೆ ಅಂತ ಮತ್ತೊಂದೆಡೆ ಹೇಳ್ತಾ ಇರುವಂಥದ್ದು. ಇನ್ನೂ ಒಂದಷ್ಟು ಜನ ಅಭಿಮಾನಿಗಳು, ಅದರಲ್ಲೂ ಪ್ರಮುಖವಾಗಿ ಯಶ್ ಅವರ ಅಸಲಿ ಅಭಿಮಾನಿಗಳು, ಅಸಲಿ ಅನಿಮಲ್ ಯಾರು ಅಂತ ಯಶ್ ತೋರಿಸ್ತಾರೆ ಅಂತ ಇದೀಗ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೂ ವಿಶೇಷ ಏನಪ್ಪಾ ಅಂತ ಅಂದ್ರೆ, ಈ ದೃಶ್ಯವನ್ನ ಟ್ರೈಲರ್ನಲ್ಲಿ ಬಹಳ ಜಾಣ್ಮೆಯಿಂದ ಚಿತ್ರಿಸಲಾಗಿರುವಂಥದ್ದು. ಯಾವುದೇ ಅಶ್ಲೀಲತೆಯ ಭಾವ ಮೂಡದಂತೆ ಕೇವಲ ಕ್ಷಣಾರ್ಧದಲ್ಲಿ ದೃಶ್ಯವನ್ನ ತೋರಿಸಲಾಗಿರುವಂಥದ್ದು. ಆದ್ರೆ ಅದೇ 1 ಸೆಕೆಂಡ್ ಈಗ ಟ್ರೈಲರ್ನ ಇತರ ಎಲ್ಲ ದೃಶ್ಯಗಳಿಗಿಂತ ಹೆಚ್ಚು ಚರ್ಚೆಗೆ ಕಾರಣ ಆಗ್ಬಿಟ್ಟಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಇನ್ನು ರಾಯ ಹಾಗೂ ಟಿಕೆಟ್ ಎಂಬ ಪಾತ್ರಗಳಲ್ಲಿ ಈಗಾಗಲೇ ಯಶ್ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಚಿತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನತಾರಾ, ಕಿಯಾರಾ, ರುಕ್ಮಿಣಿ ವಸಂತ, ತಾರಾ ಹಾಗೂ ಕುರೇಶಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಇನ್ನು ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರವನ್ನ ಇದೀಗ KVN ನಿರ್ಮಿಸ್ತಾ ಇರುವಂಥದ್ದು. ಇನ್ನು ಇದೇ ಆಗಸ್ಟ್ 26ರಂದು ಬಹಳ ಅದ್ಭುತವಾಗಿ ಸಿನಿಮಾ ತೆರೆ ಕಾಣುವುದಕ್ಕೆ ಸಿದ್ಧ ಆಗಿದೆ. ಒಟ್ಟಾರೆಯಾಗಿ 1 ನಿಮಿಷದ ಈ ಸೀನ್ ಏನಿದೆ, ಯಶ್ ಅವರ ಬೆತ್ತಲೆ ದೃಶ್ಯ ಇದೀಗ ನೆಟ್ಟಿಗರು ನಾನಾ ರೀತಿಯ ಕಮೆಂಟ್ ಅನ್ನ ಪಾಸ್ ಮಾಡೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ದೃಶ್ಯವನ್ನ ನೋಡಿ ನೆಟ್ಟಿಗರು ಶಾಕ್ ಆಗಿದ್ದಾರೆ. ಇನ್ನು ಈ 1 ಸೆಕೆಂಡ್ನ ಸೀನ್ನಲ್ಲಿ ಬಹಳಷ್ಟು ಅರ್ಥವನ್ನ, ನಾನಾ ರೀತಿಯ ಅರ್ಥವನ್ನ ಈಗಾಗಲೇ ಕಮೆಂಟ್ ಮೂಲಕ ಎಲ್ಲ ಅಭಿಮಾನಿಗಳು ತಿಳಿಸಿರುವಂಥದ್ದು. ಇನ್ನು ಇದೇ 26ನೇ ತಾರೀಕು ಟಾಕ್ಸಿಕ್ ಅಬ್ಬರವನ್ನ ನೋಡೋದಕ್ಕೆ ಎಲ್ಲೆಡೆ ಸಿದ್ಧ ನಡೀತಾ ಇದೆ. ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಸಿನಿಮಾ ಮೂಡ್ ಬಂದಿದೆ, ಈಗಾಗಲೇ ರಿಲೀಸ್ ಆಗಿರುವಂತಹ ಸಾಂಗ್ಸ್ ಆಗಿರ್ಬೋದು, ಟೀಸರ್, ಟ್ರೈಲರ್ ಎಲ್ಲವೂ ಸಹ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇದೇ ಟ್ರೈಲರ್ನಿಂದ ಇದೀಗ ಯಶ್ ಅವರ ವಿಚಾರ ಬಹಳ ಚರ್ಚೆಗೂ ಸಹ ಕಾರಣವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು ಸಿನಿಮಾ ಜಗತ್ತಿನ ಅದ್ಭುತ ವಿಚಾರ. ಮತ್ತಷ್ಟು ವಿಶೇಷವಾದಂತಹ ವಿಚಾರಗಳನ್ನ ತಿಳ್ಕೊಳ್ಳೋಕೆ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.